ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗರ. ಸಾವನದುರ್ಗ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಗೆ 35 ಕೆಜಿಯ ನವನರಸಿಂಹ ವಜ್ರ ಕವಚ ಧಾರಣೆ. ಸಾವನದುರ್ಗದ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಗೆ ನವನರಸಿಂಹ ವಜ್ರ ಕವಚವನ್ನು ಧಾರಣೆ ಮಾಡಲಾಯಿತು. ಏಷ್ಯಾದ ಅತಿ ಎತ್ತರದ ಏಕಶಿಲಾ ಬೆಟ್ಟ ಎಂದೇ ಪ್ರಖ್ಯಾತಿ ಪಡೆದಿರುವ ತಾಲೂಕಿನ ಸಾವನದುರ್ಗ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಪುರಾತನ ಪ್ರಸಿದ್ಧ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯ ವಿಗ್ರಹಕ್ಕೆ ಬೆಂಗಳೂರಿನ ಜಯನಗರದ ಯಡಿಯೂರಿನಲ್ಲಿರುವ ಲಕ್ಷ್ಮೀನರಸಿಂಹ ಸ್ವಾಮಿ ಸೇವಾ ಟ್ರಸ್ಟ್ನ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಕುಟುಂಬದವರಿಂದ ನವನರಸಿಂಹ ವಜ್ರ ಕವಚ ಧಾರಣೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಪಟ್ಟನಾಯಕನಹಳ್ಳಿ ಗುರುಗುಂಡೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವಧೂತ ಸ್ವಾಮೀಜಿಗಳು, ಹಿರಿಯ ಕಾಂಗ್ರೆಸ್ ಮುತ್ಸದ್ದಿ ಕೆಎಂ ನಾಗರಾಜ್, ಪಂಚ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್ಎಂ ರೇವಣ್ಣ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ವಿಜಯಪುರ ಮೋಹನ್ ರವರು, ಡಾಕ್ಟರ್ ಸತ್ಯನಾರಾಯಣ ರಾಜು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಸಿಬ್ಬಂದಿಗಳು, ಕಾರ್ಯನಿರ್ವಹಣಾಧಿಕಾರಿ ಸುಮಿತ್ರಾ ಸೇರಿದಂತೆ ನೂರಾರು ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಇದು ಅತ್ಯಂತ ಪ್ರಾಚೀನವಾದ ವಿಶೇಷವಾದ ಸನ್ನಿಧಿ, ನರಸಿಂಹನ ಸನ್ನಿಧಿ. ಕೆಂಪೇಗೌಡರು ಮತ್ತು ಸಾವನರಾಯ ಅವರಾದಮೇಲೆ ಕೆಂಪೇಗೌಡರು, ಸಾವನದುರ್ಗ, ಉತ್ತರದುರ್ಗ ಈ ಥರದ ಹಲವಾರು ಕೋಟೆಗಳನ್ನು ಕೆಂಪೇಗೌಡರು ನಿರ್ಮಾಣ ಮಾಡ್ತಾರೆ. ಅದರಲ್ಲಿ ಸಾವನದುರ್ಗದಲ್ಲಿ ನರಸಿಂಹನ ಸನ್ನಿಧಿ ಇರುವಂಥದ್ದು ಅತ್ಯಂತ ವಿಶೇಷ. ಅದರಲ್ಲೂ ಏಷ್ಯಾ ಖಂಡದಲ್ಲೇ ಅತ್ಯಂತ ದೊಡ್ಡದಾದ, ನಮ್ಮ ಜಿಲ್ಲೆಯಲ್ಲಿ ಮಧುಗಿರಿಲಿದೆ, ಈ ಜಿಲ್ಲೆಯಲ್ಲಿ ಸಾವನದುರ್ಗದಲ್ಲಿರುವಂಥ ಏಕಶಿಲಾ ಬೆಟ್ಟ, ಅದಾದಮೇಲೆ ಶಿವಗಂಗೆ, ಅದೆಲ್ಲಕ್ಕಿಂತ ಇದು ಭಾಳ ದೊಡ್ಡದು ಅಂತೇಳಿ ಅನ್ನಿಸ್ತದೆ. ಇಲ್ಲಿ ಇನ್ನೂ ಮಾಡುವಂಥ ಕೆಲಸಗಳು ಭಾಳ ಇದ್ದಾವೆ. ಸರ್ಕಾರ ಆ ಕಡೆ ಗಮನ ಕೊಡಬೇಕು. ನಾವು ಒಂದು ಹೆರಿಟೇಜ್ ಟೂರಿಸಮ್ ಮಾಡಿ ಬೆಂಗಳೂರಿನ 1-1.5 ಕೋಟಿ ಜನಗಳಿಗೆ ಸರಿಯಾದ ಒಂದು ವೀಕ್ಷಣಾ ಸ್ಥಳಗಳಿಲ್ಲ. ಕೆಂಪೇಗೌಡರು ಅದೆಲ್ಲವನ್ನು ಕೂಡ ಮಾಡಿಟ್ಟು ಹೋಗಿದ್ದಾರೆ. ಬೆಂಗಳೂರಿನಿಂದ ಶುರುವಾದರೆ ಬೆಂಗಳೂರು ಕೋಟೆಯನ್ನು ನೋಡಿಕೊಂಡು ಸಾವನದುರ್ಗಕ್ಕೆ ಬಂದು, ಉತ್ತರದುರ್ಗಕ್ಕೆ ಬಂದು, ಆ ಕಡೆ ಶಿವಗಂಗೆ ಬೆಟ್ಟವನ್ನು ನೋಡಿಕೊಂಡು ಮತ್ತು ಆವತಿ ನೋಡಿಕೊಂಡು ಬೆಂಗಳೂರಿಗೆ ಬರುವಂಥದ್ದಾಗಬೇಕು. ಈ ಥರದೊಂದು ಪಾರಂಪರಿಕ ತಾಣಗಳನ್ನು ಒಟ್ಟು ಮಾಡಿ ಬೆಂಗಳೂರು ಸುತ್ತಮುತ್ತನೇ ಭಾಳ ದೊಡ್ಡ ದೊಡ್ಡ ಈ ರೀತಿ ಐತಿಹ್ಯ ಇರುವಂಥ ಸ್ಥಳಗಳಿದ್ದಾವೆ. ಅವನ್ನೆಲ್ಲ ನಮ್ಮ ಜನ ನೋಡಬೇಕು. ಆ ಥರದ ಒಂದು ಒನ್ ಡೇ ಟ್ರಿಪ್ಪನ್ನು ನೀವು ಸರ್ಕಾರದ ವತಿಯಿಂದಲೇ ಆಯೋಜನೆ ಮಾಡಿ ಅಂತ ಹೇಳಿದ್ದೀವಿ. ಅವರು ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಮಾಡ್ಬೋದು. ಅದನ್ನು ನಾವು ಕೇಳುವಂಥದ್ದು, ಇವಾಗೆಲ್ಲ ನೋಡ್ಕೊಂಡು ಬಂದೆ ನಾನು. ಅಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ, ಅದು ಭಾಳ ಪ್ರಾಚೀನವಾದ ದೇವಸ್ಥಾನ. ಇವೆಲ್ಲವನ್ನು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಒತ್ತು ಕೊಡಬೇಕು. ಆದಷ್ಟು ಬೇಗನೆ ಆ ಕಾರ್ಯಗಳು ನಡೀಲಿ. ಕೆಂಪೇಗೌಡರ ಆಶಯವನ್ನು ಮತ್ತೆ ಪುನರುತ್ಥಾನ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡಲಿ ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಭಾಳ ವಿಶೇಷ. ನರಸಿಂಹಸ್ವಾಮಿ ನೋಡಿದಾಗ ಉದ್ಭವ ನರಸಿಂಹ, ಬಹಳ ದೊಡ್ಡ ಇತಿಹಾಸ ಇರುವಂಥ ಉದ್ಭವ ನರಸಿಂಹ, ಅವರನ್ನು ನೋಡೋದೇ ಒಂದು ದೊಡ್ಡ ಭಾಗ್ಯ ಅಂತೇಳಿ ನಾನಾದರೂ ಕೂಡ ಭಾವನೆ ಮಾಡುತ್ತೇನೆ. ಇವತ್ತು ನಮ್ಮ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿರವರು ಮತ್ತು ಅವರ ಕುಟುಂಬ ವರ್ಗದವರು ಇವತ್ತು ಬಹಳ ದೊಡ್ಡ ಸೇವೆಯನ್ನು ಇವತ್ತು ಸಲ್ಲಿಸಿ, ನಾನಂತೂ ಇಲ್ಲಿಗೆ ಬಂದಿರಲಿಲ್ಲ. ಅವರ ನೆಪದಲ್ಲಿ ಇವತ್ತು ನಾನು ನರಸಿಂಹನ ದರ್ಶನ ಮಾಡುವಂಥ ಒಂದು ಸದಾವಕಾಶ ಆಯಿತು. ಭಾಳ ಸಂತೋಷ. ಅವರು ಇವತ್ತು ನವ ನರಸಿಂಹ ವಜ್ರ ಕವಚವನ್ನು ಭಗವಂತನಿಗೆ ಸುಮಾರು 32 kg ಬೆಳ್ಳಿಯ ವಜ್ರ ಕವಚವನ್ನು ಇವತ್ತು, ಅದಕ್ಕೆ ಬಹುಶಃ ಭಾಳ ಇವತ್ತಿನ ವೆಚ್ಚ 70-80 ಲಕ್ಷ ಆಗ್ಬೋದು, ಇಲ್ಲ 60-70 ಲಕ್ಷ ಮೀರ್ಬೋದು. ಇವತ್ತೆಲ್ಲ ನೀವು ನೋಡ್ತಾ ಇದ್ದೀರಿ. ಅಂಥದ್ರಲ್ಲೂ ಕೂಡ ಅವ್ರಿಗೆ ಇಲ್ಲೊಂದು ಸೆಂಟಿಮೆಂಟು. ನಾನು ಕೇಳಿದೆ, ಇದು ನಮ್ಮ ಮನೆ ದೇವರು? ಇಲ್ಲ, ನಮ್ಮ ಇಷ್ಟ ದೇವರಿದು.
ಲಕ್ಷ್ಮೀ ನಮ್ಮ ಮನೆ ದೇವರು ಹಾಗೆ ಅಂತ ಡಾಕ್ಟ್ರ್ ಹೇಳ್ತಾಯಿದ್ರು. ಆ ಥರದ ಒಂದು ಇಷ್ಟ ದೇವರಿಗೆ ನರಸಿಂಹನಿಗೆ ನರಸಿಂಹನ ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ನಾವೆಲ್ಲ ಕೃತಜ್ಞರಾಗಿರಬೇಕಾಗ್ತದೆ. ದಶಾವತಾರಗಳಲ್ಲಿ ನರಸಿಂಹನು ಕೂಡ ಒಬ್ಬರು. ಜಗತ್ತಿನಲ್ಲಿ ಹಸುರ ಶಕ್ತಿಗಳು ಹೆಚ್ಚಾದಾಗ ನರಸಿಂಹ ನರನೂ ಅಲ್ಲ, ಈ ಕಡೆ ಪ್ರಾಣಿಯೂ ಅಲ್ಲ, ಪಶುವೂ ಅಲ್ಲ, ಯಾವುದೂ ಆಗಬಾರ್ದು ಹಾಗೆ ಅಂತೇಳಿ ಹೊರ ಕೇಳ್ತಾನೆ. ಅದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಿ. ಮತ್ತು ಒಳಗು ಹೊರಗು ಎಲ್ಲೂ ಕೂಡ ನನ್ನ ಹತ್ಯೆ ಆಗಬಾರ್ದು ಹಾಗೆ ಅಂತ. ಅಂದರೆ ಭಗವಂತ ಡಾಕ್ಟ್ರು ಹೌದು, ಸೈಂಟಿಸ್ಟ್ ಹೌದು, ಇಂಜಿನಿಯರ್ ಹೌದು ಅನ್ನೋದಕ್ಕೆ ನಮಗೆ ಪುರಾಣಗಳಲ್ಲಿ ಸಾವಿರಾರು ಉದಾಹರಣೆಗಳು ಸಿಗ್ತವೆ. ನರಸಿಂಹನ ಅವತಾರ ತಾಳಿ ಹಿರಣ್ಯಕಶಿಪುವನ್ನು ವಧೆ ಮಾಡ್ತಾನೆ, ಅದೆಲ್ಲರಿಗೂ ಗೊತ್ತಿರುವಂಥದ್ದೇ. ಹೀಗಾಗಿ ದಶಾವತಾರಗಳು ಸುಮ್ಮನೆ ಆದದ್ದಲ್ಲ, ಎಲ್ಲದಕ್ಕೂ ಕೂಡ ಒಂದು ದೊಡ್ಡ ಕಾರಣ ಇದೆ. ಆ ಕಾರಣ ಮತ್ತು ಕರ್ತೃ ಎರಡೂ ಕೂಡ ಭಗವಂತನೇ. ಅವನ ಲೀಲಾ ವಿನೋದಗಳು ಇವೆಲ್ಲ. ನಾವೆಲ್ಲ ಈ ಬ್ರಹ್ಮಾಂಡದಲ್ಲಿ ಒಂದಷ್ಟು ನಾವು ಸಮಯಕ್ಕೋಸ್ಕರ ವಿಸಿಟ್ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಅದರಿಂದ ನಮಗಿಂಥ ಅವಕಾಶಗಳು ಸಿಗ್ತವೆ, ಸೇವೆ ಮಾಡುವಂಥ ಅವಕಾಶಗಳು ಸಿಗ್ತವೆ. ಯಾಕಂದರೆ ಇಡೀ ಬ್ರಹ್ಮಾಂಡವೇ ಅವನದಾದ್ರಿಂದ ಕೊಡೋದು ಏನಿಗೆ ನಾವು, ಅದರಿಂದ ಅವನೇ ಓನರು, ನಾವೆಲ್ಲ ಸುಮ್ಮನೆ ಟೆನೆಂಟ್ಸು. ಅದರಿಂದ ಭಗವಂತ ನಮ್ಮ ಕೈಲಿ ಆ ಸೇವೆ ಮಾಡಿಸ್ಕೊಳ್ತಾನೆ ಹಾಗೆ ಅಂತ ಹೇಳಿದ್ರೆ ಇದೊಂದು ಇತಿಹಾಸದಲ್ಲಿ ದಾಖಲೆ ಆಗುವಂಥ ಕೆಲಸ. ನಾನು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವ್ರಿಗೂ ಮತ್ತು ಅವರ ಕುಟುಂಬವರ್ಗದವ್ರಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಇಂಥ ದೇವರ ಕೆಲಸಗಳು, ದೇವರ ಸೇವೆಗಳು ಅವರ ಕುಟುಂಬ ಹಿಂದಿನಿಂದಲೂ ಕೂಡ ನಮ್ಮ ಶ್ರೀ ಕ್ಷೇತ್ರದಲ್ಲಿ ಅವರ ಕುಟುಂಬದ ವತಿಯಿಂದ ಸುಮಾರು 55 ಅಡಿ ಎತ್ತರದ ಒಂದು ದೊಡ್ಡ ರಥವನ್ನು ಅವರಣ್ಣ ಶಾಂತರಾಜ್ ಅಂತ ಹೇಳಿದರು, ಅವರೆಲ್ಲರೂ ಸೇರಿಕೊಂಡು ಮಠಕ್ಕೆ, ಶ್ರೀಮಠಕ್ಕೆ ಅರ್ಪಣೆ ಮಾಡಿದ್ದಾರೆ. ಆ ಥರದ್ದೇ ಒಂದು ಬಹಳ ಹಿಂದಿನಿಂದಲೂ ಕೂಡ ಅವರ ಕುಟುಂಬ ದೇವತಾ ಕಾರ್ಯಗಳಲ್ಲಿ ಬಹಳ ತೊಡಗಿಸ್ಕೊಂಡು ತಮ್ಮನ್ನು ತಾವು ಅರ್ಪಿಡಿಸ್ಕೊಂಡು ಸೇವೆ ಮಾಡುವಂಥ ಒಂದು ಕುಟುಂಬ. ಅವರೆಲ್ಲರಿಗೂ ಕೂಡ ಮತ್ತು ನರಸಿಂಹನ ಭಕ್ತರೆಲ್ಲರಿಗೂ ಕೂಡ ಭಗವಂತ ನರಸಿಂಹಸ್ವಾಮಿ ಸದಾ ಒಳಿತನ್ನು ಕರುಣಿಸಲಿ ಹಾಗೆ ಅಂತೇಳಿ ಸರ್ಕಾರ ಇಲ್ಲಿ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಭಾಳ ಮುಖ್ಯವಾಗಿ ಇಲ್ಲಿಗೆ ಏನು ಬೇಕಾದರೂ ಮಾಡ್ಬೋದು. ಪ್ರವಾಸೋದ್ಯಮ ಅಷ್ಟು ವಿಪುಲವಾದ ಅವಕಾಶ ಈ ಸಾವನದುರ್ಗದಲ್ಲಿದೆ. ಅದರಿಂದ ಸರ್ಕಾರ ತತ್ಕ್ಷಣ ಎಚ್ಚೆತ್ಕೊಂಡು ಮಾಗಡಿ ಕೋಟೆಯನ್ನು ಮತ್ತೆ ಜೀರ್ಣೋದ್ಧಾರ ಮಾಡುವಂಥ ಕೆಲಸ ಮಾಡಬೇಕು. ಅದರ ಜೊತೆಗೆ ಇಲ್ಲಿಗೆ ಒಂದು ರೋಪ್ವೇ ವ್ಯವಸ್ಥೆಗಳನ್ನು ಮಾಡಿ ಬೇಕಾದಷ್ಟು ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ಬಂದು ಭಗವಂತನ ದರ್ಶನ ಮಾಡಿ ಮೇಲೂ ಕೂಡ ಇದೆಯಾ ಬಸವಣ್ಣ ಅಲ್ಲಿ ರೋಪ್ವೇನಲ್ಲಿ ಹೋಗಿ ಅಲ್ಲಿ ಕೂಡ ಆಂಜನೇಯನ ಬಸವಣ್ಣ ಅವರ ದರ್ಶನ ಮಾಡುವಂಥ ಆ ಕೆಲಸಗಳನ್ನು ಮಾಡಲಿಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ತತ್ಕ್ಷಣ ಮಾಡಲಿ. ಬಹುಶಃ ಇದು ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರಿಕೊಂಡಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಆದಷ್ಟು ಬೇಗನೆ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರಿನಲ್ಲಿ ಕೂಡ ನಾವು ಅಡಿಪಾಯವನ್ನು ಹಾಕಿಸಿದ್ರು ಜೂನಲ್ಲಿ, ಅದು ಕೂಡ ಇನ್ನೂ ಕಾರ್ಯ ಪ್ರಾರಂಭ ಆಗಿಲ್ಲ. ಅದರಿಂದ ಕನಿಷ್ಠ ಒಂದು 500 ಕೋಟಿ ಆದರೂ ತತ್ಕ್ಷಣ ಸರ್ಕಾರ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟು ತತ್ಕ್ಷಣವೇ ಈ ಎಲ್ಲ ಸಾವನದುರ್ಗ, ಉತ್ತರದುರ್ಗ, ಮಾಗಡಿ ಕೋಟೆ, ಶಿವಗಂಗೆ ಮತ್ತು ಆವತಿ ಎಲ್ಲ ಕೋಟೆಗಳನ್ನು ಕೂಡ, ಬೆಂಗಳೂರು ಕೋಟೆ ಇವೆಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಿ ಒಂದು ಹೆರಿಟೇಜ್ ಪಾರಂಪರಿಕ ಪ್ರವಾಸಿ ತಾಣಗಳನ್ನಾಗಿ ಘೋಷಣೆ ಮಾಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಕೆಂಪಾಪುರ ಅಭಿವೃದ್ಧಿ ಕಡಿಮೆ ಹೌದು, ಅದು ನಮ್ಮ ಆಶಯ. ಭಾಳ ಡಿಲೇ ಆಯಿತು, ತುಂಬ ಡಿಲೇ ಆಯಿತು. ಈಗ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ಸು ಕಂಪ್ಲೀಟ್ ಆಗಿರಬೇಕು ಅಂತೇಳಿ ನಾನು ಭಾವಿಸ್ತೇನೆ. ಅದು ವಿಶ್ವಮಟ್ಟದಲ್ಲಿ ಕೆಂಪೇಗೌಡರ ಐಕ್ಯ ಸ್ಥಳ ಅಭಿವೃದ್ಧಿ ಆಗಬೇಕು. ಸರ್ಕಾರ ಆ ಕಡೆ ಗಮನ ಹರಿಸಲಿ. ನಾನು ನಿಮ್ಮ ಶಾಸಕರು ಸಿಕ್ಕಾಗೆಲ್ಲ ಅದನ್ನು ಕೇಳ್ತಾ ಇರ್ತೀನಿ. ಅವರೆಲ್ಲ ಭಾಳ ದೊಡ್ಡ ಯೋಜನೆಯನ್ನು ಇನ್ನೂ ಭಾಳ ಚೆನ್ನಾಗಿ ನಾವು ಮಾಡಿದ್ದೇವೆ ಹಾಗೆ ಅಂತೇಳಿ ಹೇಳ್ತಾ ಇರ್ತಾರೆ. ಅದರಿಂದ ಅದನ್ನು ತತ್ಕ್ಷಣವೇ ಸರ್ಕಾರ ಕೈಗೆತ್ತಿಕೊಂಡು ಈ ಎಲ್ಲ ಕಾರ್ಯಗಳನ್ನ, ಇವೆಲ್ಲವೂ ಕೂಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಬರ್ತವೆ. ಅದರಿಂದ ಅವರು ತತ್ಕ್ಷಣ ಎಚ್ಚೆತ್ಕೊಂಡು ಮತ್ತು ಕನಿಷ್ಠ ಒಂದು 500 ಕೋಟಿ ಏನಕ್ಕೂ ಸಾಲೋದಿಲ್ಲ. ಇವಾಗೆಲ್ಲ ನಾವು ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳನ್ನ ನೋಡಿದ್ರೆ 1,000, 1,500 ಕೋಟಿ ಖರ್ಚು ಮಾಡಿದ್ದಾರೆ. ಅಂಥದ್ರಲ್ಲಿ ಕೆಂಪೇಗೌಡರಿಗೆ ಮೊದಲನೇ ಹಂತವಾಗಿ 500 ಕೋಟಿ ಬಿಡುಗಡೆ ಮಾಡಿ ಈ ಎಲ್ಲ ಕೋಟೆಗಳನ್ನು, ಎಲ್ಲ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥ, ಪುನರುತ್ಥಾನ ಮಾಡುವಂಥ ಕೆಲಸವನ್ನು ಮಾಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ. ಆಧ್ಯಾತ್ಮಿಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಜನಜಾಗೃತಿಯನ್ನು ಉಂಟು ಮಾಡ್ತಾ ಇರೋ ನಮ್ಮ ಸ್ವಾಮಿ ನಂಜಾವತಿ ಸ್ವಾಮಿಗಳಿಗೆ ನಾನು
ಇದು ಈ ಕ್ಷೇತ್ರ ಇದು ಸನಾತನ ಕ್ಷೇತ್ರ. ಸ್ವಾಮಿ ಲಕ್ಷ್ಮೀ ನರಸಿಂಹ ಉದ್ಭವ ಮೂರ್ತಿ. ಯಾವಾಗ ಉದ್ಭವ ಆಗಿದ್ದಾನೆ ಅಂತ ಗೊತ್ತಿಲ್ಲ. ಬಲ್ಲಾಳ ಕಾಲದಲ್ಲಿ ಈ ಒಂದು ಕ್ಷೇತ್ರನ ಒಂದು ರೆಕಗ್ನೇಷನ್ ಬಂದಿದೆ. ಈ ಕ್ಷೇತ್ರಕ್ಕೂ ಬೆಂಗಳೂರಿಗೆ, ಬಿಜಾಪುರಕ್ಕೆ, ಮಾಗಡಿಗೆ, ಸಾವಂದ್ರಕ್ಕೆ ನಿಕಟ ಒಂದು ಕನೆಕ್ಷನ್ ಇದೆ. ಬೆಂಗಳೂರು ಇವತ್ತು ಇಷ್ಟು ವಿಶ್ವವಿಖ್ಯಾತ ನಗರ ಬೆಳಿಬೇಕಾದ್ರೆ ಅದನ್ನು ಮಾಡಿದ ಮಹಾಪುರುಷ ಕೆಂಪೇಗೌಡರಿಗೆ ನಾವು ಎಂದೆಂದೂ ಮಾಡಬೇಕಾಗ್ತದೆ. ಆ 1ನೇ ಕೆಂಪೇಗೌಡರು ಬೆಂಗಳೂರನ್ನು ಯಾವ ಥರ ಮಾಡಿದ್ದಾರೆ, ಆ ಕೆರೆಗಳ ನೆಟ್ವರ್ಕು, ಆಗಿನ ಕಾಲದಲ್ಲೇ ಶಾಪಿಂಗ್ ಮಾಲು, ಒಂದೊಂದನ್ನು ತಿರುಳುಪೇಟೆ, ನಗರದ ಪೇಟೆ, ಚಿನ್ನವಾರ ಪೇಟೆ, ಕಾಟನ್ ಪೇಟೆ, ಎಲ್ಲ ವೃತ್ತಿನಿರತ ಒಂದು ಪೇಟೆಗಳು ಮಾಡಿ ಅವರು ಒಂದು ರಾಜಕೀಯವಾಗಿ ಯಾವ ಥರ ಬೆಳೆದಂದ್ರೆ ಎಲ್ಲ ಮತಗಳನ್ನು ಕ್ರೋಢೀಕರಿಸ್ಕೊಂಡು ಎಲ್ಲರಿಗೂ ವಿರಕ್ತ ಮತಗಳನ್ನ 160 ವಿರಕ್ತ ಮತಗಳನ್ನು ಮಾಡಿದ್ರು. ಅಂಥವರು ನಮ್ಮ ಹಿಂದೂ ಸಾಮ್ರಾಜ್ಯ ಸಂಸ್ಥಾಪನೆ ವಿದ್ಯಾರಣ್ಯರು ಕಟ್ಟಿದ್ದ ವಿಜಯನಗರ ಸಾಮ್ರಾಜ್ಯಕ್ಕೆ ಎಂದೆಂದಿಗೂ ಸಾಮಂತರಾಗಿ ಕೊನೆಯವರೆಗೂ ಸಾಮಂತರಾಗಿ ಆ ಒಂದು ಕುಲ ಅದು ಶುರು ಮಾಡಿ ಬಿಜಾಪುರದವರು ಅದು ಬಿಜಾಪುರದ ತುರುಕರು ಬಹಮನಿ ಸಂಸ್ಥಾನದವರು ಬಂದು ಅದನ್ನು ಆನೆಗೊಂದಿ ಯುದ್ಧದಲ್ಲಿ ನಮ್ಮ ಆಳೆವ ಅಪ್ಪೆ ಆಗಿರ್ತಾರೆ. ಆದರೆ ನಮ್ಮ ಬೆಂಗಳೂರು ಅದೇ ಅವರು ಇಟ್ಕೊಂಡು ಬಂದು ನಮ್ಮ ಬೆಂಗಳೂರನ್ನು ವಶಪಡಿಸ್ಕೊಳ್ತಾರೆ. ಆಗ ಅವರು ಬೆಂಗಳೂರಿಂದ ಮಾಗಡಿಗೆ ಬರ್ತಾರೆ ಕೆಂಪೇಗೌಡರು ಕೊನೆ ಸಂತತಿ ಇಲ್ಲಿ ಸಾವಂತುರ್ಗದಲ್ಲಿ ಕೊನೆಗೊಳ್ಳುತ್ತೆ. ಚಿಕ್ಕದೇವರಾಜ ಒಡೆಯರವರು ಮೈಸೂರು ಸಂಸ್ಥಾನದವರು ಇವ್ರನ್ನ ಇಲ್ಲಿ ಯುದ್ಧದಲ್ಲಿ ಸೆರೆ ಮಾಡಿ ಅಲ್ಲಿಗೆ ಕೊನೆ ಆಗುತ್ತೆ. ಇವತ್ತು ಅಯೋಧ್ಯೆಗೆ ರಾಮ ಹೇಗೆ ಬಂದಿದ್ದಾನೆ, ಸುಮಾರು 1000 ವರ್ಷಗಳಾದಮೇಲೆ ಅದು ರಿವೈವಲ್ ಆಗಿದೆ. ಧರ್ಮ ಸಂಸ್ಥಾಪನಾಯ ಯುಗೆ ಅಂತ ಪರಮಾತ್ಮ ವಿಶೇಷವಾಗಿ ಈ ಬೆಳ್ಳಿ ಕವಚ ಬಹಳ ವಿಶೇಷವಾಗಿ ತಯಾರು ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಭಾಳ ಸಂತೋಷವಾಗುತ್ತೆ. ಫೋಟೋ ತೋರಿಸಿದ್ರು ಗುರುಗಳು. ನಾಗರಾಜ್ ಬಂದು ಹೇಳಿದಾಗ ನನಗೆ ಸಂತೋಷವಾಯಿತು. ಈ ದೇವಸ್ಥಾನದ ಮಹತ್ವ ಕೂಡ ಅದೇ ರೀತಿ ಇದೆ. ಬಹಳ ಪುರಾತನವಾದದ್ದು, ಉಸಿರಾಡುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗೆಲ್ಲರಿಗೂ ಇಲ್ಲಿರ್ತಕ್ಕಂಥ ಮನಸ್ಥಿತಿಯಲ್ಲಿ ಅನೇಕ ಭಕ್ತಾದಿಗಳಲ್ಲಿದೆ. ಅದು ನಾನು ಅದೇ ರೀತಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಬಹಳಷ್ಟು ಜನ ಬರೀ ಮಾಗಡಿ ತಾಲೂಕು, ಅದರಲ್ಲೂ ಬೆಂಗಳೂರಿನಲ್ಲಿ ಕೆಲವು ಕುಟುಂಬಗಳು ಮೊದಲಿಂದನೂ ಕೂಡ ಬಹಳ ಪುಟ್ಟದಾಗಿದ್ದ ಈ ದೇವಸ್ಥಾನ ಇವತ್ತು ಅತಿ ಬಹಳ ಜನರ ಆಸೆಯ ಮೇರೆಗೆ ಕೂಡ ಕೊಡುಗೆ ಇದೆ. ಇವತ್ತು ಮುನ್ಸಿಪಾಲಿಟಿಗಳು ಮೊದಲು ಚೌಲ್ಟ್ರಿ ಮಾಡಿದವರು, ನೇಕಾರರು, ಆಮೇಲೆ ಹೂಗಾರರು, ಕುಟುಂಬದವರು ಮತ್ತು ಒಂದೊಂದು ಸಮುದಾಯದವರು ಇಲ್ಲೊಂದು ಸಣ್ಣ ಕುಟೀರ ಹಾಕೊಂಡು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಇದನ್ನು ನೋಡಿದಾಗ ನಾವು ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ ಆ ರೀತಿ ನೋಡೋದ್ರಲ್ಲಿ ಇವತ್ತು ಇವರ ವಿಶೇಷತೆ ಎಷ್ಟು ಕೈ ಸ್ವಾಮಿ ಇರೋದು, 18 ಕೈಗಳುಳ್ಳ 15 ಹಸ್ತವುಳ್ಳಂಥ ವಿಶಿಷ್ಟವಾದಂಥ ಒಂದು ಕವಚವನ್ನು ಮಾಡಿಸಿರೋದು. ಅದರಲ್ಲೂ ನನಗೆ ಗೊತ್ತಿದ್ದ ಪ್ರಕಾರ 1 ಕೋಟಿಗೂ ಮೀರಿ ಅದಕ್ಕೆ ಖರ್ಚಾಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಬೆಳ್ಳಿ ಎಷ್ಟು ಹೋಗ್ತಾ ಇದೆ ರೇಟು. ಆದರೆ ದಾನಿಗಳು ಇವತ್ತು ದೇವಸ್ಥಾನಗಳೇನೋ ಉಳಿದಿದ್ರೆ ದಾನಿಗಳಿದ್ದಾರೆ. ನಾಗರಾಜ್ ಅವರು ಧರ್ಮದತ್ತೆ. ಸರ್ಕಾರ ಕೂಡ ಒಂದು ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮಾನ್ಯ ರಾಮಲಿಂಗರೆಡ್ಡಿ ಅವರು ಧಾರ್ಮಿಕ ಮುಜರಾಯಿ ಸಚಿವರಾದ ಮೇಲೆ ಅನೇಕ ಬದಲಾವಣೆಗಳನ್ನು ತರ್ತಾ ಇದ್ದಾರೆ.
ಅದು ಅರ್ಚಕರಿಗಿರ್ಬೋದು ಅಥವಾ ದೇವಸ್ಥಾನಗಳ ಅಭಿವೃದ್ಧಿಗಿರ್ಬೋದು. ಕೆಲವರು ಸುಮ್ಮನೆ ಟೀಕೆ ಮಾಡ್ತಾರೆ, ದೇವಸ್ಥಾನ ದುಡ್ಡನ್ನು ಮಸೀದಿಗೆ ಕೊಟ್ಟರು, ಚರ್ಚಿಗೆ ಕೊಟ್ಟರು ಅಂತೆಲ್ಲ ಸುಳ್ಳು. ಇಂಥ ಸುಳ್ಳು ಪ್ರಚಾರಗಳಿಗೆ ಎಣ್ಣೆ ಕೊಡಬಾರ್ದು ಅಂತಕ್ಕಂಥದ್ದೆಲ್ಲ ಹೇಳ್ತಾ ತಿಳಿಸ್ಬಿಟ್ರು. ಜೊತೆಗೆ ಉಳಿದಿದ್ದೆಲ್ಲ ರೇವಣ್ಣವರು ಕೂಡ ಹೇಳ್ಬಿಟ್ಟಿದ್ದಾರೆ. ನಾನಾದರೂ ಹೇಳಲಿಕ್ಕೆ ಹೆಚ್ಚಿಗೆ ಏನೂ ಇಲ್ಲ. ನಾವು ಆಧ್ಯಾತ್ಮಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ನೋಡಿ, ಕುವೆಂಪುರವರು ಎಷ್ಟೇ ಸಾಮಾಜಿಕವಾಗಿ ಹೋರಾಡಿದ್ರು ಕೂಡ ಆಧ್ಯಾತ್ಮಿಕತೆಯನ್ನು ಬಿಟ್ಟಿರಲಿಲ್ಲ. ಅದರ ಸಂಕೇತವಾಗಿ ಅವರು ರಾಮಾಯಣ ದರ್ಶನವನ್ನು ಬರೆದರು. ಅದು ಮಹಾಗ್ರಂಥ ಇರಬಹುದು. ಮಹಾಕವಿ ವಾಲ್ಮೀಕಿಗಳ ರಾಮಾಯಣವನ್ನು ಆಧರಿಸಿ ಬರೆದಿರ್ತಕ್ಕಂಥ ಒಂದು ಗ್ರಂಥ ಅದಾಗಿರ್ಬೋದು. ಅದಕ್ಕೆ ಮೊಟ್ಟ ಮೊದಲ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಅನ್ನೋದು ತಂದುಕೊಡ್ತು. ಯಾಕೆಂದರೆ ಇಡೀ ದೇಶದಲ್ಲಿ ಆ ಒಂದು ಪ್ರಶಸ್ತಿಯನ್ನು ಪಡೆಯುವುದು ಸುಲಭದ ಮಾತಲ್ಲ. ಅಂಥ ಒಂದು ಪ್ರಶಸ್ತಿಯನ್ನು ಕರ್ನಾಟಕಕ್ಕೆ ಮೊದಲ ಬಾರಿಗೆ ತೊಡಗಿಸ್ಕೊಟ್ಟಿದ್ದು ಈ ರಾಮಾಯಣ ದರ್ಶನ. ಅದರ ವಿಶೇಷತೆ ಕೂಡ ಇದೆ. ಬಹಳಷ್ಟು ಜನಕ್ಕೆ ಅದನ್ನು ಗಮನಿಸಿರೋದಿಲ್ಲ. ರಾಮಾಯಣ ದರ್ಶನವನ್ನು ತಾವು ಯಾರ್ಯಾರು ಪಡೆದಿದ್ದರೆ ದಯಮಾಡಿ ತಾವೆಲ್ಲರೂ ಓದಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾದಂಥ ವಿಷಯ ಏನು ಅಂದರೆ, ಶಂಭುಕ ಅಂತಕ್ಕಂಥ ಒಬ್ಬ ಶೂದ್ರ ಏನೋ ತಪಸ್ಸನ್ನು ಮಾಡಲಿಕ್ಕೆ ಹೋಗ್ತಾನೆ. ಅವನು ಕೂಡ ಯಾವುದೋ ಒಂದು ಸಿದ್ಧಿಯನ್ನು ಪಡೆಯಲಿಕ್ಕೆ. ಆಗ ಅವನ ವಿರುದ್ಧವಾಗಿ ಮೇಲ್ಜಾತಿಯ ಜನ ಶ್ರೀರಾಮನಲ್ಲಿ ದೂರನ್ನು ಸಲ್ಲಿಸ್ತಾರೆ. ಈ ಥರ ಅವನು ಕಾನೂನು ವಿರುದ್ಧವಾಗಿ, ಪದ್ಧತಿ ವಿರುದ್ಧವಾಗಿ ತಪಸ್ಸು ಮಾಡ್ತಿದ್ದಾನೆ ಅಂತ ಹೇಳಿ. ಆಗ ಅವನಿಗೆ ಮರಣದಂಡನೆಯನ್ನ. ನಾನು ಒಂದೆರಡು ಮಾತುಗಳನ್ನ ನನ್ನ ಅನಿಸಿಕೆಗಳನ್ನು ಹೇಳಿ ನಾನು ಮುಗಿಸ್ತೀನಿ. ಮಾತಾಡೋದು ಬಹಳ ಇರ್ತದೆ, ಆದರೆ ಇವತ್ತು ಸಮಯ ಸಂದರ್ಭ ಮುಖ್ಯ. ಬಹಳಷ್ಟು ಜನ ಬಂದಿದ್ರಿ. ಗುರುಗಳ ಆಶೀರ್ವಚನವನ್ನ ಕೇಳಲಿಕ್ಕೆ ತಾವೆಲ್ಲರೂ ಕಾತರರಾಗಿದ್ದೀರಿ. ಇವತ್ತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಹೇಳಿದಂಗೆ, ಸಮಾಜದಲ್ಲಿ ನಾವೆಲ್ಲರೂ ಮಾನವರಾಗಿ ಹುಟ್ಟಿ ನಮ್ಮ ಧರ್ಮವನ್ನ ರಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಧಾರ್ಮಿಕವಾಗಿ ಮತ್ತು ದೈವವನ್ನ ನಂಬಿ ಕೆಲಸ ಮಾಡಬೇಕಾಗ್ತದೆ. ದೈವ ಶಕ್ತಿ ಇಲ್ದಲೆ, ಗುರು ಹಿರಿಯರ ಆಶೀರ್ವಾದ ಇಲ್ದಲೆ ನಾವೇನು ಕೂಡ ಸಮಾಜದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸಾಧನೆ ಮಾಡೋ ನಿಟ್ಟಿನಲ್ಲಿ ನಾವು ದೈವ ಭಕ್ತಿಯನ್ನು ಇಟ್ಕೊಂಡು ಗುರು ಹಿರಿಯರ ಆಶೀರ್ವಾದಗಳನ್ನ ನಿರಂತರವಾಗಿ ಪಡ್ಕೊಂಡು ನಮ್ಮ ವೃತ್ತಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಾಜಕ್ಕೆ ಕೊಡುಗೆಗಳನ್ನ ನೀಡಿದರೆ ಸಮಾಜ ತಾನಾಗಿ ಸುಸ್ಥಿರವಾಗಿ ಮತ್ತು ಎಲ್ಲ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನಾನು ಈ ಅವಧಿಯಲ್ಲಿ ನನ್ನ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಮತ್ತು ನನ್ನ ಜೀವನದಲ್ಲಿ ಕಂಡುಕೊಂಡಂತ ಹಲವಾರು ವಿಚಾರಗಳೇನೆಂದ್ರೆ, ಇವತ್ತು ಯಾರು ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತಾರೆ, ಸಮಾಜಕ್ಕೆ ಕೊಡುಗೆಗಳನ್ನ ನೀಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಅವ್ರನ್ನ ಕಾಲೆಳೆದು ಹಿಂದಕ್ಕೆ ಎಳಿತಕ್ಕಂತಹ ಮನೋಭಾವ ಸಮಾಜದಲ್ಲಿದೆ. ಇದು ಎಲ್ಲರೂ ಒಪ್ಪಲೇಬೇಕು ಅಂತ ನಾನಂತೂ ಹೇಳ್ತೀನಿ. ನಾವು ಯಾರು ಸಮಾಜಕ್ಕೆ ಕೊಡುಗೆಗಳನ್ನ ಕೊಡ್ತಾರೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ರೈತರಿಗೆ ಮುಖ್ಯವಾಗಿ ರೈತರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆ ನಾವು ದೂರದಿಂದ ಆಗಲಿ ಹತ್ತಿರದಿಂದ ಆಗಲಿ ಪ್ರೋತ್ಸಾಹವನ್ನು ನೀಡಿದ್ರೆ ಅಥವಾ ನಮ್ಮ ಪಾಡಿಗೆ ನಾವಿದ್ರೆ ಸಮಾಜ ಬೆಳೀತದೆ, ರೈತ ವರ್ಗ ಬೆಳೀತದೆ. ಆ ಮೂಲಕ ಎಲ್ಲರೂ ಕೂಡ ಸಹಬಾಳ್ವೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ದುರದೃಷ್ಟವಶಾತ್ ಯಾರ ಶಾಪನ ಏನೋ ಗೊತ್ತಿಲ್ಲ, ಬಹಳಷ್ಟು ಜನ ಯಾರು ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರೆ ಅವ್ರ ಕಾಲೆಳೆದು ನಾನು ಮುಂದೆ ಬರಬೇಕು ಅಂತ. ಅವರು ಕೊಡ್ಲಿ, ತೊಂದರೆ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ ಸಾಧನೆ ಮಾಡ್ಲಿಕ್ಕೆ, ಸಮಾಜಕ್ಕೆ ಕೊಡುಗೆಗಳನ್ನ ಕೊಡ್ಲಿಕ್ಕೆ ಎಲ್ಲರಿಗೂ ಹಕ್ಕಿದೆ, ಸ್ವತಂತ್ರರು. ಆದ್ರೆ ಇನ್ನೊಬ್ರು
ಏನು ಸಾಧನೆ ಮಾಡ್ತಾರೆ, 10 ಜನಕ್ಕೆ ಕೆಲಸ ಮಾಡ್ತಾರೆ, ಅವ್ರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಹೋಗ್ತಾರೆ, ಅವ್ರಿಗೆ ಪ್ರೋತ್ಸಾಹ ಕೊಡೋದ್ಬಿಟ್ಟು ಕಾಲೆಳೆದು ಅವರನ್ನ ಕೆಳಗೆಳೆದ್ರೆ ಅದು ಸಮಾಜ ಹಾಳಾಗ್ತದೆ ಹೊರತು ಅದರಿಂದ ಯಾವುದೇ ಸಮಾಜ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬೆಳಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ನಾವು ಆ ಚಿಂತನೆಯನ್ನ ಮಾಡಬೇಕು ಮತ್ತು ಗುರುಗಳ ಆಶೀರ್ವಾಚನವನ್ನ ಕೇಳಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಈ ಒಂದು ಧರ್ಮ ರಕ್ಷಣೆ ಅಥವಾ ಸಮಾಜವನ್ನ ಉನ್ನತೀಕರಣದಲ್ಲಿ ಬೆಳೆಸಲಿಕ್ಕೆ ನಾವೆಲ್ಲರೂ ಕಾರಣೀಭೂತರಾಗೋಣ. ಯಾರ್ಯಾರು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಶ್ರೀನಿವಾಸ ಮೂರ್ತಿ ಅವರಿಗೆ ಧನ್ಯವಾದಗಳು. ಹಾಗೆ ವಿದ್ಯುಕ್ತವಾಗಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಹಿರಿಯ ಕಾಂಗ್ರೆಸ್ ಮುತ್ಸದ್ದಿಗಳಾದ ಶ್ರೀ ಕೆ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.